ದೇಶದಾದ್ಯಂತ ವಿವಾದಾತ್ಮಕ ವ್ಯಾಪಂ ಹಗರಣ ಮತ್ತೊಮ್ಮೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹಗರಣದಲ್ಲಿ ತಮ್ಮ ಹೆಸರು ಹೇಗೆ ಬಂತೆಂಬ ಬಗ್ಗೆ ಸಿಬಿಐ ತನಿಖೆ ನಡೆಯಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಬಿಜೆಪಿ ನಾಯಕಿ ಉಮಾ ಭಾರತಿ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿದ ಬಿಜೆಪಿ ನಾಯಕಿ, ಈ ಪ್ರಕರಣದಲ್ಲಿ ತನ್ನ ಪಾತ್ರ ಏನೇ ಇದ್ರೂ ಹಗರಣದಲ್ಲಿ ನನ್ನ ಹೆಸರು ಹೇಗೆ ಬಂದಿದೆ ಎಂಬುದನ್ನು ನಿರ್ಧರಿಸಲು ಸಿಬಿಐ ತನಿಖೆಯಾಗಬೇಕು ಎಂದು ಹೇಳಿದ್ದು, ಮಧ್ಯಪ್ರದೇಶ ಅಪರಾಧ ವಿಭಾಗದ ಕಾರ್ಯನಿರ್ವಹಣೆಯ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿದರು. ಪಾರದರ್ಶಕತೆ ಅಗತ್ಯ ಎಂದರು. ವ್ಯಾಪಂನಲ್ಲಿ ನನ್ನ ಹೆಸರು ಹೇಗೆ ಕಾಣಿಸಿಕೊಂಡಿತ್ತು ಎಂದು ನಾನು ಶುಭಾಂಶ ಶುಕ್ಲಾ ಅವರ ಜಾಗಕ್ಕೆ ಬಂದಂತೆ ಭಾವಿಸುತ್ತಿದ್ದೇನೆ. ನಾನು ಎಟಿಎಸ್ ಮತ್ತು ಸಿಬಿಐಯನ್ನು ನಂಬುತ್ತೇನೆ, ಆದರೆ ನನ್ನ ಹೆಸರು ಇದರಲ್ಲಿ ಸೇರಲು ಮಧ್ಯಪ್ರದೇಶ ಅಪರಾಧ ಶಾಖೆ ಏನು ಮಾಡಿದೆ? ಎಷ್ಟೋ ಜನ ಸತ್ರು, ಎಷ್ಟೋ ಜೀವಿಗಳು ನಾಶವಾದವು. ನನ್ನ ಹೆಸರನ್ನು ಬಳಸಿಕೊಂಡು ಬೇರೆ ಯಾರನ್ನಾದರೂ ರಕ್ಷಿಸಲಾಗಿದೆ ಎಂಬ ಉಮಾ ಭಾರತಿ ಪ್ರಶ್ನಿಸಿದ್ದಾರೆ. ಇನ್ನು ಈ ವೇಳೆ 1990 ಮತ್ತು 92ರ ನಡುವೆ ತಮ್ಮ ಕುಟುಂಬ ಆಘಾತವನ್ನು ಎದುರಿಸಿದೆ ಎಂದು ಹೇಳಿದರು. ನನ್ನ ಸಹೋದರರ ವಿರುದ್ಧ ನಕಲಿ, ಡಕಾಯತಿ ಮತ್ತು ದರೋಡೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ದಿಗ್ವಿಜಯ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಕೊಲೆ ಪ್ರಕರಣವು ದಾಖಲಾಗಿತ್ತು ಎಂದಿದ್ದಾರೆ.